ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯ ಲೋಪದೋಷಗಳಿಂದಾಗಿ ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದೆ. ಬಂಜಾರ ಸಂಘ ಕಳೆದ 4 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದು ಪ್ರತಿಭಟನೆ ಇಂದು 5ನೇ ದಿನಕ್ಕೆ ಕಾಲಿಟ್ಟಿದೆ. ಶಿವಮೊಗ್ಗದ ಬೀದಿಗಳಲ್ಲಿ ಇಂದು ಬಂಜಾರ ಸಂಘ ಅವರ ಸಂಪ್ರದಾಯದಂತೆ ವೇಷ ಧರಿಸಿ ಡೊಳ್ಳು ಬಡಿದು ವಿಶೇಷವಾಗಿ ಪ್ರತಿಭಟನೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಇನ್ನು ಈ ಪ್ರತಿಭಟನೆಗೆ ಶಿವಮೊಗ್ಗದ ಶಾಸಕ ಚನ್ನಬಸಪ್ಪ ಸಾಥ್ ನೀಡಿದ್ದು ರಾಜ್ಯ ಸರ್ಕಾರದ ನಡೆಗೆ ವಿರೋಧ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದ ಹಲವು ಸಮುದಾಯ ಹೈರಾಣಾಗಿದೆ. ಕಾಂಗ್ರೆಸ್ ಸರ್ಕಾರ ಇನ್ನು ನಿದ್ರೆಯಿಂದ ಎದ್ದಿಲ್ಲ. ನಾಗಮೋಹನ್ ವರದಿ ಬಗ್ಗೆ ಮೊದಲು ಗಮನ ಹರಿಸಬೇಕಿತ್ತು. ಬಂಜಾರ ಸಮುದಾಯಕ್ಕೆ ತಾರತಮ್ಯ ಮಾಡುವುದು ಬಿಡಿ ಎಂದು ಆಗ್ರಹ ಮಾಡಿದ್ರು. ಈ ಸಮಾಜ ಇವತ್ತು ಅನಾಥ ಸಮಾಜ ಆಗಿದೆ. ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತಲಿಕ್ಕೆ ಈ ಸಮಾಜಕ್ಕೆ ಇವತ್ತು ನ್ಯಾಯ ಕೊಡುವಂತ ಕೆಲಸವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿಲ್ಲ. ನಮ್ಮ ಉದ್ದೇಶ ಇಷ್ಟೇ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಳ ಮೀಸಲಾತಿ ವರ್ಗೀಕರಣವನ್ನು ವಿರೋಧಿಸಿ ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘ ತಾಲೂಕಿನ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಇವತ್ತು ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಂಡಿದೆ. ನಮ್ಮ ಹೋರಾಟ 5ನೇ ದಿನಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಇವತ್ತು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇನ್ನೂ ಜಾಗೃತವಾಗಿಲ್ಲ, ನಿದ್ರೆಯಿಂದ ಮೇಲೆದ್ದಿಲ್ಲ ಅಂತೇಳ್ಬಿಟ್ಟು ಅನಿಸ್ತಾ ಇದೆ ನಮಗೆ. ದಿನೇ ಈ ಹೋರಾಟ ಉಗ್ರ ರೂಪವನ್ನು ಪಡಿತಾ ಇದೆ. ಇವತ್ತು ಮಾನವ ಸರಪಳಿಯನ್ನು ಕೂಡ ನಾವು ರಚನೆ ಮಾಡಿದ್ವಿ. ಯಾಕೆ ಈ ರೀತಿ ಹೋರಾಟ ನಡೀತಾ ಇದೆ ಅಂತ ಹೇಳಿದರೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು ತಮಗೆ ಸಲ್ಲಿಸಿದ್ರು, ಆ ವರದಿಯಲ್ಲಿರ್ತಕ್ಕಂಥ ಲೋಪಗಳ ಬಗ್ಗೆ ತಾವು ಗಮನ ಹರಿಸಬೇಕಾಗಿತ್ತು. ತಾವು ಮೀಸಲಾತಿಯನ್ನು ಜಾರಿ ಮಾಡೋದಕ್ಕಿಂತ ಮೊದಲು ಈ ಅಂಶಗಳ ಬಗ್ಗೆ ತಾವು ಗಮನ ಹರಿಸಬೇಕಾಗಿತ್ತು. ಏನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಮುದಾಯಗಳ ಸ್ಥಿತಿಗತಿಗಳನ್ನು ಅರಿಯೋದಕ್ಕೆ ಅವರು ಸಮೀಕ್ಷೆ ನಡೆಸಿದ್ರು. ಆ ಸಮೀಕ್ಷೆಯಲ್ಲಿ ಇತರೆ ಎಲ್ಲ ಸಮುದಾಯಗಳಿಗಿಂತ ಈ ಸಮುದಾಯ ತಳಮಟ್ಟದಲ್ಲಿದೆ. ಆದಾಗ್ಯೂ ಕೂಡ ಈ ಸಮುದಾಯದ ಬಗ್ಗೆ ಯಾಕೆ ತಾರತಮ್ಯ ಸ್ವಾಮಿ, ಯಾಕೆ ಅನ್ಯಾಯ ಮಾಡುವಂಥ ನಿಟ್ಟಿನಲ್ಲಿ ತಾವು ಹೊರಟಿದ್ದೀರಿ? 28.5 ಲಕ್ಷ ಜನಸಂಖ್ಯೆ ಇದೆ ಅಂಥೇಳಿ ನಾಗಮೋಹನ್ ದಾಸ್ರವರು ತಿಳಿಸಿದರೂ ಕೂಡ ಇವತ್ತು ಈ ಸಮಾಜಕ್ಕೆ 4%, ಬೇರೆ ಸಮುದಾಯಗಳಿಗೆ 6%. ಯಾವ ನ್ಯಾಯ ಸ್ವಾಮಿ ಇದು ಒಪ್ಪುವಂಥದ್ದ? ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಸಮಾಜಕ್ಕೆ 4.5% ಕೊಟ್ಟರು. 4.5% ಕೊಟ್ಟರು ಕೂಡ ಇದು ಕಡಿಮೆ ಆಯಿತು ಅಂತೇಳ್ಬಿಟ್ಟು ಹೇಳಿ ಇವತ್ತು ಆ ಸಮುದಾಯ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತು. ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೀತು. ಅದರ ಪ್ರತಿಫಲ ಇವತ್ತು BJP ಕೂಡ ಲಭಿಸಿದೆ. ಹಾಗಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ, ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಈ ಸಮುದಾಯದ ಪರವಾದ ಒಂದು ಕೂಗು ಇವತ್ತು ಕೇಳಿಸ್ತಾ ಇದೆ. ಇದನ್ನು ದಯವಿಟ್ಟು ತಾವು ಆಲಿಸಿ ಈ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. 15% ಇದ್ದಂಥ ಮೀಸಲಾತಿಯನ್ನು BJP ಸರ್ಕಾರ 17%ಗೆ ಮಾಡ್ತು. ಇವತ್ತು 17 ಇರುವಂಥದ್ದನ್ನು ತಾವು 19ಕ್ಕೆ ತನ್ನಿ ಈ ಸಮಾಜಕ್ಕೂ ಕೂಡ 6% ಮೀಸಲಾತಿಯನ್ನು ನೀವು ಕೊಡಿ. ಈಗೇನು 4 ಇಟ್ಟಿದ್ದೀರಿ ಅದನ್ನು 6ಕ್ಕೆ ನೀವು ತರಬೇಕು. ಮತ್ತು ನಮ್ಮ ಇವರಿಗೆ ಅಲೆಮಾರಿಗಳಿಗೆ ಪ್ರತ್ಯೇಕ 1% ಮೀಸಲಾತಿಯನ್ನು ಕೊಡಬೇಕು. ಇದು ನಮ್ಮ ಆಗ್ರಹ ಇದೆ. ಈ ಆಗ್ರಹ